ರಂಗೋತ್ಸವ ಚಿತ್ರಕಲಾ ಶಿಕ್ಷಕರ ಮಾಸಿಕ ಸಭೆ ಉದಯಪುರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢ ವಿಭಾಗ ಶಾಲೆನಲ್ಲಿ ಕಾರ್ಯಕ್ರಮ ನಡೆಯಿತು. ಇದೇ ಸಂದರ್ಭದಲ್ಲಿ ಕೆಪಿಎಸ್ ಶಾಲೆ ವಿದ್ಯಾರ್ಥಿನಿಯರು ಮತ್ತು ಮುಖ್ಯ ಶಿಕ್ಷಕರು ಎಂಎಸ್ ಸುರೇಶ್, ಪಿಎಸ್ ದೇಸಾಯಿ, ಚಿತ್ರಕಲಾವಿದರು, ಕೆಪಿಎಸ್ ಶಾಲೆಯ ಶಿಕ್ಷಕರು ಮತ್ತು ದಂಡಿಗನಹಳ್ಳಿ ಹೋಬಳಿಯ ಎಲ್ಲ ಶಾಲೆಯ ಶಿಕ್ಷಕರು ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಅವರ ಸ್ಫೂರ್ತಿಯಿಂದ ನಮ್ಮನ್ನ ಯಾವುದಾದ್ರೂ ಒಂದು ನೋಡಿ ಮುಂದಿನ ದಿನಗಳಲ್ಲಿ ಇವರ ಪ್ರತ್ಯೇಕ ಹೆಸರನ್ನ ಪಡ್ಕೊಳ್ಳಿ ಅಂತ ಆಸೆ ಆಗುವಂಥದ್ದು ಅತಿಶಯೋಕ್ತಿಯಾಗಿ ಆನಂದಿಸುವುದು. ಒಟ್ಟಾರೆಯಾಗಿ ಇಂತಹ ಕಲಾವಿದರ ಕುಂಚಕ್ಕೆ ಅವರ ಕೈಯಲ್ಲಿರುವಂತಹ ಕುಂಚವೂ ಸಹ ಪುಣ್ಯರಾದಂತೆ ನಾನು BS ದೇಸಾಯಿ ಅಂತ, ಮೂಲತಃ ಚಿತ್ರಕಲಾ ಶಿಕ್ಷಕ, ಚಿತ್ರಕಲಾವಿದ, ಪ್ರಕೃತಿ ಪ್ರಿಯ. ಕಾರ್ಯಕ್ರಮದ ಬಗ್ಗೆ ಇವತ್ತು ರಂಗೋತ್ಸವ ಹಾಸನ ಜಿಲ್ಲೆಯ ಚನ್ನರಾಯಪಟ್ಟಣದ ಉದಯಪುರ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ಅತ್ಯಂತ ಸಂಭ್ರಮದಿಂದ ಒಂದು ರಂಗೋತ್ಸವ ಜರುಗ್ತಾ ಇದೆ. ಈ ರಂಗೋತ್ಸವದೊಳಗಡೆ ನನ್ನ ಸ್ನೇಹಿತರು ಚಂದ್ರಶೇಖರ್ ಅವರು, ಈ ಶಾಲೆಯ ಚಿತ್ರಕಲಾ ಶಿಕ್ಷಕರು, ಮತ್ತು ಇಲ್ಲಿಯ ಎಲ್ಲ ಮುಖ್ಯೋಪಾಧ್ಯಾಯರು, ಎಲ್ಲ ಶಿಕ್ಷಕರು ಪ್ರೀತಿಯಿಂದ ಬರಮಾಡಿಕೊಂಡ್ರು. ಇಲ್ಲಿ ಒಂದು ನಿಸರ್ಗ ಚಿತ್ರಣವನ್ನು ಪ್ರಾತ್ಯಕ್ಷಿಕೆ ಮಾಡಿಕೊಡ್ಬೇಕು ಅಂದಾಗ, ನಾನು ಸಾಮಾನ್ಯವಾಗಿ ಪರಿಸರ ಮಧ್ಯದಲ್ಲಿ ಹೆಚ್ಚು ಕಾಲ ಕಳೀತೀನಿ. ಅದು ಪಕ್ಷಿ ಪ್ರಪಂಚ ಮನುಷ್ಯನಿಗಿಂತಲೂ ಈಗ ಹೆಚ್ಚು ಅಪಾಯಮಾನವಾಗಿದೆ. ಮತ್ತು ಪರಿಸರದ ಮಕ್ಕಳು ನಾವೆಲ್ಲ, ಪರಿಸರ ನಾಶ ಆಗ್ತಾಯಿದೆ. ಇಂಥ ಒಂದು ಸಂದರ್ಭದೊಳಗಡೆ ಪರಿಸರ ಉಳಿಸುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ನಮ್ಮ ಮುಂದಿನ ಜನಾಂಗ ಪ್ರಶ್ನೆ ಮಾಡಿದರೆ ನಾವು ಅದಕ್ಕೆ ಉತ್ತರ ಕೊಡಲಾರದಂಥ ಸ್ಥಿತಿ ಒಳಗಡೆ ಪರಿಸರವನ್ನು ಹಾಳು ಮಾಡಿದ್ದೇವೆ. ಅದಕ್ಕಾಗಿ ನಾನು ತುಂಬ ವರ್ಷಗಳ ಕಾಲ ಈ ಪರಿಸರ ಜಾಗೃತಿಗಾಗಿ ಚಿತ್ತಾರ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಾಕ್ಕೊಂಡು ಮಕ್ಕಳಿಂದನೇ ಈ ರೀತಿಯ ದೊಡ್ಡ ದೊಡ್ಡ ಪೇಂಟಿಂಗನ್ನು ಮಾಡಿಸ್ತಾ ಬರ್ತಾಯಿದ್ದೆವು. ಅದು ರಾಜ್ಯ, ದೇಶ ಮತ್ತು ಅದು ವಿಶ್ವ ದಾಖಲೆಯನ್ನು ಹೊಂದಿದೆ. ಚಿತ್ರಕಲಾ ಫೌಂಡೇಶನ್ ಅನ್ನುವಂಥ ವಿದ್ಯಾರ್ಥಿಗಳು, 37 ಜನ ವಿದ್ಯಾರ್ಥಿಗಳು, ಒಂದು 100 ಅಡಿಯ 5 ಅಡಿ ಎತ್ತರ 100 ಅಡಿ ಅಗಲವಾದಂಥ ಕಲಾಕೃತಿಯನ್ನು ಮಕ್ಕಳೇ ನಿರ್ಮಿಸಿದ್ದಾರೆ. ಅದು ಮೊದಲು ನೋಡಿದರೆ ಒಬ್ಬೊಬ್ಬರು ಅವರು ಏನು ಮಾಡ್ತಾರಪ್ಪ ಅಂತ ಅನ್ನಿಸ್ಬೋದು, ಆದರೆ ಎಲ್ಲ ಮುಗಿದಾಗ ಒಬ್ಬರೇ ಮಾಡಿದ ಹಾಗೆ ಆ ಚಿತ್ರ ಕಾಣಿಸ್ತಾ ಇದೆ. ಅದು 2017ರಲ್ಲಿ ವಿಶ್ವ ದಾಖಲೆಯನ್ನು ಹೊಂದಿದೆ. ಅದೇ ಪ್ರಯತ್ನವನ್ನು ಈಗಲೂ ಕೂಡ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ನಮ್ಮನ್ನು ಕರೆಸ್ತಾರೆ. ಹಾಸನ ಜಿಲ್ಲೆಯಲ್ಲಿ ವಿಶೇಷವಾದಂಥ ಈ ಮಕ್ಕಳು ಈ ರೀತಿ ಪೇಂಟಿಂಗ್ ಮಾಡ್ತಾರೆ ಅಂತ, ಅದು ಧಾರವಾಡ, ಮಂಗಳೂರು, ಬೆಂಗಳೂರು, ಗದಗು, ಮೈಸೂರು, ಕೊಡಗು, ಇಲ್ಲೆಲ್ಲ ನಾವು ಮಾಡ್ಕೊಂಡು ಬಂದಿದ್ದೇವೆ. ಮತ್ತು ಇದು ಒಂದು ದೊಡ್ಡ ಪ್ಲಾಟ್ಫಾರ್ಮು ಮೂಡುಬಿದಿರೆ ಒಳಗಡೆ ಇಂಟರ್ನ್ಯಾಷನಲ್ ಒಂದು ಪ್ಲಾಟ್ಫಾರ್ಮು ಕೊಟ್ಟಿದ್ದರು ಮೋಹನ್ ಆಳ್ವ ಅವರು. ಅಲ್ಲಿಯೂ ಕೂಡ ಒಂದು 60 ಅಡಿ ಪೇಂಟಿಂಗನ್ನು ನಮ್ಮ ಮಕ್ಕಳು ಮಾಡಿದರು, ದಸರಾದೊಳಗೆ ಮಾಡಿದರು. ಹೀಗೆ ನಾವು ಪರಿಸರದ ಚಿತ್ರ ಮಾಡೋದು ಅಂತಂದರೆ ಮತ್ತು ಅಮ್ಮನ ತೊಡೆಯ ಮೇಲೆ ಓಡಾಡಿದ ಹಾಗೆ ನಮಗೆ ಅನಿಸುತ್ತೆ. ಆ ರೀತಿಯ ಭಾವನೆಗಳು ನಮಗೆ ಬರ್ತಿದೆ. ಅದು ಮಾಡೋದು ಒಂದು ಖುಷಿ. ಅದನ್ನು ನೋಡಿ ಮಕ್ಕಳು ಖುಷಿ ಪಡ್ತಾರೆ. ನೋಡಿದಂಥ ಮಕ್ಕಳು ಈಗ ಸ್ವರಚಿತ ಕವನವನ್ನು ವಾಚಿಸಿದರು. ಆ ಮಕ್ಕಳು ಭಾಳ ಆನಂದ ಆಗುತ್ತೆ. ಅಂದರೆ ಮಕ್ಕಳಲ್ಲಿ ಇರುವಂಥ ಮೂಲತಃ ಇರುವಂಥ ಪ್ರತಿಭೆ ಅದು ಹೊರಹೊಮ್ಮುವ ಪ್ರಯತ್ನ ಆಗುತ್ತೆ. ಸರ್ಕಾರಿ ಪ್ರೌಢಶಾಲೆ, ನನ್ನ ಹೆಸರು MS ಸುರೇಶ್ ಅಂತೇಳಿ, ಈ ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ನಮ್ಮ KPS ಸರ್ಕಾರಿ ಪ್ರೌಢಶಾಲಾ ವಿಭಾಗದಿಂದ ಈ ದಿನ ಚಿತ್ರಕಲಾ ಶಿಕ್ಷಕರ ವಿಭಾಗದಿಂದ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತೇಳಿ ನಮ್ಮ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇರುವಂತಹ ಚಿತ್ರಕಲಾ ಶಿಕ್ಷಕರಾದಂತಹ ಚಂದ್ರಶೇಖರ್ ಸರ್ ಅವರು, ನಮ್ಮ ಶಾಲೆ ಬೆನ್ನೆಲುಬು ಅಂತ ಹೇಳಿದರೆ ತಪ್ಪಾಗಲಾರ್ದು. ಅವರು
ಈ ಒಂದು ಕಾರ್ಯಕ್ರಮದ ರೂವಾರಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಈ ವರ್ಷ ಮಾಡೋಣ ಸರ್, ಇಡೀ ಜಿಲ್ಲೆಯ ಎಲ್ಲ ಶಿಕ್ಷಕರನ್ನು ನಮ್ಮ ಶಾಲೆಗೆ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸೋಣ ಅಂತ ಹೇಳಿ ಒಂದು ಯೋಜನೆಯನ್ನು ರೂಪಿಸಿದರು. ಆ ಯೋಜನೆಗೆ ತಕ್ಕಂತೆ ಇಲಾಖೆಯಿಂದ ಒಂದು ರಂಗೋತ್ಸವ ಅಂತೇಳಿ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಒಂದು ಆಜ್ಞೆ ಆಯಿತು. ಅದಕ್ಕನುಗುಣವಾಗಿ ನಾವು ತುರ್ತಾಗಿ ನಿನ್ನೆ ಒಂದು ತೀರ್ಮಾನವನ್ನು ತೆಗೆದುಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ವಿ. ನಮಗೆ ಈ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಶ್ರೀಯುತ ದೇಸಾಯಿಯವರು ಚಿತ್ರವನ್ನು ಬರೆದಾಗ ನಮ್ಗೆ ಕೂತ್ಕೊಂಡು ನೋಡಿದಾಗ ನನಗೆ ಏನೋ ಒಂದು ರೀತಿ ಕಲ್ಪನಾ ಲೋಕಕ್ಕೆ ಹೋದ್ವೇನೋ ಅನ್ನೋ ಒಂದು ರೀತಿ ಭಾಸವಾಯಿತು. ಯಾಕೆ ಅಂತಂದರೆ ಈಗ ಇದರಲ್ಲಿ ಹೇಳ್ತಾರೆ, ಕವಿ ಕಾಣೋದನ್ನು ಕವಿ ಕಾಣ್ತಾನೆ. ಇಲ್ಲಿ ಕವಿ ಕಾಣೋದನ್ನು ಚಿತ್ರಕಲಾ ಶಿಕ್ಷಕ ತನ್ನ ಇದರಲ್ಲೇ ರವಿ ಕಾಣೋದನ್ನೇ ಚಿತ್ರಕಲಾ ಶಿಕ್ಷಕ ಒಂದು ಕುಂಚದಲ್ಲಿ ಯಾವ ರೀತಿ ಮೂಡಿಸ್ತಾನೆ ಅನ್ನೋದನ್ನು ನಾವು ಇಲ್ಲಿ ನೀವೆಲ್ಲ ಕಣ್ಣಾರೆ ನೋಡಿದ್ದೀರಾ. ಅದನ್ನು ನೋಡಿದಾಗ ನಮಗೆ ನಮ್ಮ ಪಾಠ ಮಾಡೋ ಶಿಕ್ಷಕರಿಗೂ ಚಿತ್ರಕಲಾ ಶಿಕ್ಷಕರಿಗೂ ಅಥವಾ ಬೇರೆ ಕಲಾವಿದರಿಗೂ ಯಾವ್ಯಾವ ರೀತಿಯಾದಂಥ ವ್ಯತ್ಯಾಸಗಳಿರ್ತವೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆ ಶಿಕ್ಷಕನ ಒಂದು ಕುಂಚದಲ್ಲಿ ಅಥವಾ ಒಂದು ಬಣ್ಣದಲ್ಲಿ ನಾವು ನೀರು ಹಚ್ಚುವಾಗ ನನಗೆ ಏನೋ ಒಂದು ರೀತಿ ಗಾಬರಿ ಆಗ್ತಾಯಿತ್ತು. ಇನ್ನು ಪೇಪರ್ಗೆಲ್ಲ ನೀರು ಆಗ್ತಾಯಿದ್ರಲ್ಲ, ಪೇಪರೆಲ್ಲ ಕೆಳಗೆ ಕಸ್ಕೊಂಡು ಬೀಳುತ್ತೇನೋ ಅಂತೇಳಿ. ಆದರೆ ಅದೇ ಒಂದು ನೀರಿನ ಒಂದು ರೂಪದಲ್ಲೇ ಒಂದು ಚಿತ್ರವನ್ನು ಏನು ಮಾನಸ ಸರೋವರವನ್ನು ರೂಪಿಸಿದ ರೀತಿಯಲ್ಲಿ ಸರೋವರ ಒಂದು ಚಿತ್ರವನ್ನು ರೂಪಿಸಿದ್ರು. ನಾವು ಪಾಠದಲ್ಲಿ ಓದ್ತಾ ಇದ್ದೀವಿ ಸಮಾಜ ವಿಜ್ಞಾನದಲ್ಲಿ ಮೊನಾಲಿಸಾ, ಲಿಯೋನಾರ್ಡೋ ಡಾವಿಂಚಿ ಅಂತೇಳಿ. ಯಾಕಿದು ಇವ್ರಿಗೆಲ್ಲ ಇಷ್ಟೊಂದು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತೇಳಿ ನಾವೀಗ ನೋಡಿರಲಿಲ್ಲ, ಕಣ್ಣಾರೆ ನೋಡಿರಲಿಲ್ಲ. ಹಾಗಾಗಿ ಇನ್ನು ಅಂಥ ಕಲಾವಿದರ ನಾವು ನೋಡಿರಲಿಲ್ಲ. ಇಲ್ಲಿ ಒಂದು ಕಣ್ಣಾರೆ ನಾವು ಆ ಒಂದು ನೋಡಿದಾಗ ತುಂಬ ಸಂತೋಷ ಆಯಿತು. ಹಾಗೆ ಇಡೀ ಜಿಲ್ಲೆಯ ಎಲ್ಲ ಚಿತ್ರಕಲಾ ಶಿಕ್ಷಕರು ನಮ್ಮ ಶಾಲೆಗೆ ಬಂದು ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದಕ್ಕೆ ತುಂಬ ಅವರಿಗೆ ಧನ್ಯವಾದಗಳನ್ನ ನಾನು ಹೇಳ್ತಾ ಇದ್ದೀನಿ. ಶಾಲೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ.